ಮತ್ತೊಮ್ಮೆ ಆರ್ಎಸ್ಎಸ್ ಮತ್ತು ಜೂನಿಯರ್ ಖರ್ಗೆ ಮಧ್ಯೆ ಸಮರ ಶುರುವಾಗಿದೆ. ನಾನಿರೋವರೆಗೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂದಿರುವ ಜೂನಿಯರ್ ಖರ್ಗೆ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಇದು ದೋಸ್ತಿ ಪಡೆಯನ್ನ ಕೆರಳಿಸಿದೆ. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಆರ್ಎಸ್ಎಸ್ ವರ್ಸಸ್ ಜೂನಿಯರ್ ಖರ್ಗೆ ಮತ್ತೆ ಸಮರ ಶುರು. ಸಂಘಕ್ಕೆ ಜೂನಿಯರ್ ಖರ್ಗೆ ಕಡ್ಡಾಯ ದಾಳ. ಜೂನಿಯರ್ ಖರ್ಗೆ ವಿರುದ್ಧ ಸಿಡಿದಿದ್ದೇಗೆ ಬಿಜೆಪಿ. ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ನೋಂದಣಿ ವಿಚಾರವಾಗಿ ಮತ್ತೆ ಚರ್ಚೆ ಶುರುವಾಗಿದೆ. ಮೊದಲಿಂದಾನು ಆರ್ಎಸ್ಎಸ್ ನೋಂದಣಿ ಮಾಡಿಸಿಕೊಳ್ಬೇಕು ಅಂತ ಹೇಳ್ತಾಗಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಮಗದೊಮ್ಮೆ ಇದೇ ಮಾತನ್ನ ಹೇಳಿ ಆರ್ಎಸ್ಎಸ್ ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯ ಅಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಈ ರೀತಿ ಹೇಳಿದಾಗಲೆಲ್ಲ ಕೇಸರಿ ಪಾಳಯ ಸಿಡಿದೇಳ್ತಿದೆ. ಆರ್ಎಸ್ಎಸ್ನ ನೋಂದಣಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದೆ. ಇಂಥ ಜಟಾಪಟಿ ನಡೀತಾಗಿರಬೇಕಾದ್ರೆ ಈಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಒಂದು ವೇಳೆ ಆರ್ಎಸ್ಎಸ್ ಪಥಸಂಚಲನ ನಡೆಸಬೇಕಾದ್ರೆ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಲೇಬೇಕು ಅಂತ ಹೇಳಿ ದೊಡ್ಡ ದಾಳ ಉರುಳಿಸಿದ್ದಾರೆ. ಅನುಮತಿ ಕಡ್ಡಾಯ. ಸಂಘಕ್ಕೆ ಖರ್ಗೆ ಚೆಕ್ಮೇಟ್. ಆರ್ಎಸ್ಎಸ್ ದೇಶದ ಅತಿ ದೊಡ್ಡ ಸಂಘಟನೆಗಳಲ್ಲೊಂದು. ದೇಶದ ಸಂಸ್ಕೃತಿ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ಸಂಘಟನೆಯಲ್ಲಿ ಲಕ್ಷಾಂತರ ಮಂದಿ ಸ್ವಯಂ ಸೇವಕರಿದ್ದು ಅವರಿಗೆ ಈ ಸಂಘಟನೆಯಲ್ಲಿ ದೈಹಿಕ ಬೌದ್ಧಿಕ ತರಬೇತಿಯನ್ನು ನೀಡಲಾಗುತ್ತದೆ. ಇಂಥ ಬೃಹತ್ ಸಂಘಟನೆಯನ್ನ ಈಗ ಪ್ರಿಯಾಂಕ್ ಖರ್ಗೆ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಹೌದು, ಕೆಲವೇ ದಿನಗಳ ಹಿಂದಷ್ಟೇ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರವೊಂದನ್ನ ಬರೆದಿದ್ರು. ಆ ಪತ್ರದ ಮುಖೇನ ಎಲ್ಲವನ್ನೂ ಕೆದಕಿದ್ದ ಪ್ರಿಯಾಂಕ್ ಖರ್ಗೆ ವಿಶ್ವದಲ್ಲಿ ಇರುವ ಆರ್ಎಸ್ಎಸ್ನ ಶಾಖೆಗಳು, ರಾಜ್ಯದಲ್ಲಿ ನಡೆಸಿರುವ ಸಭೆಗಳು, ಆರ್ಎಸ್ಎಸ್ನ ಪಥಸಂಚಲನದಲ್ಲಿ ಭಾಗಿಯಾಗೋ ಸ್ವಯಂ ಸೇವಕರೆಷ್ಟು ಅನ್ನೋ ಅಂಕಿ ಅಂಶಗಳನ್ನ ಉಲ್ಲೇಖಿಸಿ ಕಾನೂನು ಪಾಲನೆಯ ಬಗ್ಗೆ ಪ್ರಶ್ನೆಗಳನ್ನ ಗೆದ್ದಿದ್ದಾರೆ. ಇಷ್ಟೇ ಅಲ್ಲ, ಆರ್ಎಸ್ಎಸ್ ಆಸ್ತಿ, ದೇಣಿಗೆ, ಕೊಡುಗೆ, ಆದಾಯದ ಮೂಲಗಳ ವಿವರಗಳನ್ನ ಸಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ರು. ಪರೋಕ್ಷವಾಗಿಯೇ ಆರ್ಎಸ್ಎಸ್ ಇನ್ನೂ ನೋಂದಣಿಯಾಗಿಲ್ಲಬೇಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಈಗ ಆ ಪ್ರಶ್ನೆಯ ಮುಂದುವರೆದ ಭಾಗವಾಗಿ ಪರೇಡ್ಗೆ ಅನುಮತಿ ಕಡ್ಡಾಯ ಅಂತ ಸಂಘಕ್ಕೆ ಚೆಕ್ಮೇಟ್ ಇಟ್ಟಿದ್ದಾರೆ. ನಾನಿರೋವರೆಗೆ ಪರೇಡ್ಗೆ ಅನುಮತಿ ಕಡ್ಡಾಯ. ಹೌದು, ನಾನು ಇರೋವರೆಗೂ ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಆರ್ಎಸ್ಎಸ್ನವರು ಅನುಮತಿ ತೆಗೆದುಕೊಳ್ಬೇಕು. ಜಸ್ಟ್ ಈವಾಗ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದೇನೆ. 100 ವರ್ಷದ ಸಂಘಟನೆಯ ಕಾಗದಗಳು ಎಲ್ಲೋಗಿರಬಹುದು. ಹುಡುಕ್ತಿದ್ದಾರೆ, ಹುಡುಕೊಂಡು ಬರಲಿ. ಇಷ್ಟು ಕೇಳಿದ್ದಕ್ಕೆ ನನ್ನ ವೈಯಕ್ತಿಕ ಮಾಹಿತಿ ಕೆದಕ್ತಿದ್ದಾರೆ. ಇದಕ್ಕೆಲ್ಲ ನಾನು ಹೆದರೋನಲ್ಲ ಅಂತ ಕಿಡಿಕಾರಿದ್ದಾರೆ. ನಾನಿರೋ ತನಕ ಬೇಕು. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು. ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ. ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಪ್ರಿಯಾಂಕ್ ಖರ್ಗೆ ಮೊದಲಿಂದಾನು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರ್ತಾನೆ ಬಂದಿದ್ದಾರೆ. ನೋಂದಣಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿರೋ ಪ್ರಿಯಾಂಕ್ ಖರ್ಗೆ ಕಡ್ಡಾಯವಾಗಿ ಪರೇಡ್ ಅನುಮತಿ ಪಡೆಯಲೇಬೇಕು ಅಂತಿದ್ದಾರೆ. ಪ್ರಿಯಾಂಕ್ ಯಾವಾಗ ಈ ಮಾತು ಹೇಳಿದ್ರು ಆಗ ಕೇಸರಿ ಪಡೆ ತಿರುಗಿ ಬಿದ್ದಿದೆ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಸಖತ್ತಾಗಿ ತಿರುಗೇಟು ನೀಡಿದೆ. ಬೇರೆ ಸಮಸ್ಯೆಗಳು ಜೂನಿಯರ್ ಖರ್ಗೆಗೆ ಕಾಣಿಸ್ತಿಲ್ಲ. ಪ್ರಿಯಾಂಕ್ ಖರ್ಗೆಗೆ ಸರಿಯಾದ ಜ್ಞಾನವೇ ಇಲ್ಲ. ಅಭಿವೃದ್ಧಿಯ ಬಗ್ಗೆ ಜೂನಿಯರ್ ಖರ್ಗೆ ಮಾತಾಡ್ತಿಲ್ಲ ಯಾಕೆ? ಆರ್ಎಸ್ಎಸ್ ಬಗ್ಗೆ ಮಾತಾಡಿ ಡೈವರ್ಟ್ ಮಾಡ್ತಿದ್ದಾರೆ. ಅನುಮತಿ ಪಡೆದೇ ಪರೇಡ್ ಮಾಡಲಾಗ್ತಿದೆ. ಆದ್ರೆ ಆರ್ಎಸ್ಎಸ್ ನೋಂದಣಿ ಅವಶ್ಯಕತೆ ಇಲ್ಲ ಅಂತಿದೆ ಕೇಸರಿ ಪಾಳಯ. ಅವರು ಡೈವರ್ಟ್ ಮಾಡೋಕ್ಕಷ್ಟೇ. RSS ಹೇಳ್ತಾರೆ ಡೈವರ್ಟ್ ಆಗ್ತೈತೆ ಅಂತ. ಅದಕ್ಕೆ ನಾನು ಅದನ್ನು ಡೈವರ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇಂಥ ಸಾವಿರಾರು ಜನ RSS ನೋಡುತ್ತೆ. 150 ದೇಶದಲ್ಲಿದೆ RSS. ಇವ್ಯಾವುದೋ ಪುಡಿ ಪುಕರೆಗಳು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಕಡ್ಡಾಯ ಅನುಮತಿ ಎಂದಿರೋ ಪ್ರಿಯಾಂಕ್ ಖರ್ಗೆ ವಿರುದ್ಧ MLC N ರವಿಕುಮಾರ್ ಕಿಡಿಕಾರಿದ್ರು. ದೇಶದ ಪರವಾಗಿ ಆರ್ಎಸ್ಎಸ್ ಕೆಲಸ ಮಾಡ್ತಿದೆ. ಆರ್ಎಸ್ಎಸ್ ಅನ್ನೋದು ಬಿಟ್ರೆ ಪ್ರಿಯಾಂಕ್ ಖರ್ಗೆಗೆ ಯಾವುದೇ ಸಮಸ್ಯೆ ಕಾಣಲ್ಲ. ಅವರ ಚಿತ್ತಾಪುರ ಕ್ಷೇತ್ರದಲ್ಲಿ ಶಾಲೆಗಳು ಸೋರ್ತಾಗಿವೆ. ಒಂದು ಕೆಡಿಪಿ ಸಭೆ ಮಾಡಿಲ್ಲ. ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಹರಿಹಾಯ್ದ್ರು.
ಅನುಮತಿ ಕಡ್ಡಾಯವಾದ್ರೆ ತಪ್ಪೇನು? ಜೂನಿಯರ್ ಖರ್ಗೆ ಪರ ಎಂಎಲ್ಸಿ ಬ್ಯಾಟಿಂಗ್. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯಗೊಳಿಸಿರೋದ್ರಲ್ಲಿ ತಪ್ಪೇನಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಎಫ್ಎಚ್ ಜಕ್ಕಪ್ಪನವರ್ ಪ್ರಶ್ನೆ ಮಾಡಿದ್ದಾರೆ. ಒಂದು ಸಣ್ಣ ಕಾರ್ಯಕ್ರಮವನ್ನ ಮಾಡಬೇಕಾದ್ರೂ ಪರವಾನಗಿ ಬೇಕು. ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಪರವಾನಗಿ ಬೇಡವ? ಪಥಸಂಚಲನ ಸಮಯದಲ್ಲಿ ಕಾರ್ಯಕರ್ತರಿಗಿಂತ ಪೊಲೀಸರೇ ಹೆಚ್ಚಿರ್ತಾರೆ. ಆರ್ಎಸ್ಎಸ್ ಪಥಸಂಚಲನ ಮಾಡಬಾರದು ಅಂತ ಯಾರೂ ಹೇಳ್ತಿಲ್ಲ. ಆದ್ರೆ ಅವರು ಪರವಾನಗಿ ಪಡೆದು ಪರೇಡ್ ನಡೆಸಲಿ ಎಂದಿದ್ದಾರೆ. ಯಾರೇ ಪಥಚಲನ ಮಾಡಲಿ, ಭಾರತ ಸರ್ಕಾರದಲ್ಲಿ ಪಥಚಲನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಅದೊಂದು ನೋಂದಾಯಿತ ಸಂಸ್ಥೆ ಆಗಿರಬೇಕು. ಏನಾದರೂ ಆ ಪಥಚಲನಲ್ಲಿ ಏನಾದರೂ ಅವಘಡ ಆದರೆ ಅದರ ಹೊಣೆ ಹೊರಬೇಕು. ಸದ್ಯಕ್ಕೆ ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ಕಡ್ಡಾಯ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಚರ್ಚೆಗೀಡಾಗಿದೆ. ಬಿಜೆಪಿ ನಾಯಕರಂತೂ ಪ್ರಿಯಾಂಕ್ ಖರ್ಗೆ ಹೇಳಿರೋದನ್ನ ವಿರೋಧಿಸ್ತಾಗಿತ್ತು. ಇನ್ನು ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಯಾವ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚಾಮುಂಡಿ ದೇವಿಯ ವಿಐಪಿ ದರ್ಶನಕ್ಕೆ 2,000 ರೂಪಾಯಿ ಫಿಕ್ಸ್. 300 ರೂಪಾಯಿ ಟಿಕೆಟ್ಗೆ ಮುಕ್ತಿ ನೀಡಿದ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಬಡವರಿಂದ ದೇವಿಯನ್ನ ದೂರ ಇಡ್ತಾ ಕಾಸಿದ್ದವರ ಮೇಲೆ ಮಾತ್ರನ ಚಾಮುಂಡಿ ಕೃಪೆ, ಕಾಸಿದ್ದವರಿಗಷ್ಟೇನಾ ಚಾಮುಂಡಿ? ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.